ಮೊದಲಿಗೆ ನಮ್ಮ ಯಕ್ಷಪ್ರಿಯೆ ಆಸ್ಟ್ರಿಯ ತನು ಬಿಟ್ಲ. ಇವತ್ತು ಕಲಾವಿದರಿಗೆ ಜಾತಿ ಇಲ್ಲ, ಪಂಥ ಇಲ್ಲ, ಮತ ಇಲ್ಲ, ಕಲೆಗೆ ಯಾವುದೂ ಇಲ್ಲ. ಕಲೆಗೆ ಬೆಲೆಯೂ ಕಟ್ಟಲಿಕ್ಕೂ ಸಾಧ್ಯ ಇಲ್ಲ. ಅಂಥ ಒಂದು ಸಾಧನೆ ಮಾಡಿದ ತಾಯಿಯನ್ನು ಈ ಸಂಘದವರು ಕೂತ್ಕೊಳ್ಳಿಸಿ ಇದು ಗೌರವಿಸಿ ಪ್ರೀತಿಸಿದ್ದೀರಿ. ಇದು ನಮ್ಮ ಸಾಮರಸ್ಯಕ್ಕೆ ಒಂದು ದೊಡ್ಡ ಸಂದೇಶವನ್ನು ಈ ವೇದಿಕೆಯನ್ನು ಕೊಡುವಂತೆ ಮಾಡಿದ್ದೀರಿ. ಇಸ್ಲಾಂ ಧರ್ಮದ ನಮ್ಮ ಸಹೋದರಿ ಯಕ್ಷಗಾನ ಪ್ರಿಯೆಯಾಗಿ ತನ್ನ ಬದುಕಿನಲ್ಲಿ ಈ ಕಲಾ ಪ್ರೌಢಿಮೆಯನ್ನು ಇನ್ನಷ್ಟು ಇಸ್ಲಾಂ ಮತದವರಿಗೆ ಮಾತ್ರ ಅಲ್ಲ, ಎಲ್ಲರಿಗೆ ಒಂದು ಯಕ್ಷಗಾನದ ಗುರುವಾಗಿ ಆ ಶಿಷ್ಯ ಪರಂಪರೆಯನ್ನು ಬೆಳಗಿಸಲಿಕ್ಕೆ ಅವರಿಗೆ ಶಕ್ತಿ ಕೊಡಲಿ. ಅವ್ರು ಹೇಳಿದರು, ಸ್ವಾಮೀಜಿ ನಿಮ್ಮ ಸಪೋರ್ಟ್ ಬೇಕು ಅಂತ. ನಮ್ಮ ಕ್ಷೇತ್ರದಲ್ಲಿ ಶ್ರೀ ಮಹಾಲಕ್ಷ್ಮಿ ಮೇಳ ಯಕ್ಷಗಾನ ಮಂಡಳಿ ಅಂತ ಇತ್ತು. 300 ತನಕ ಯಕ್ಷಗಾನವನ್ನು ಪಾಶ್ಚಾತ್ಯ ರಾಷ್ಟ್ರದಲ್ಲಿ ಮಾಡೋ ತನಕ ಕೂಡ ಹೋಗಿದ್ದೇವೆ. ಬ್ಯಾಂಗ್ಳೂರು, ಮೈಸೂರು, ಮಹಾರಾಷ್ಟ್ರದಲ್ಲಿ ಕೂಡ ಮಾಡಿದ್ದೇವೆ. ಆಮೇಲೆ ಎಲ್ಲ ಮದುವೆಯಾಗಿ ಹೋದರು. ಈಗ ಯಕ್ಷಗಾನ ಮಂಡಳಿ ಪುರುಷರದಿದೆ, ಯಕ್ಷಗಾನ ಮೇಳವೇ ಇದೆ, ಮಹಾಲಕ್ಷ್ಮಿ ಯಕ್ಷಗಾನ ಮೇಳ ಇದೆ. ನಿಮ್ಮನ್ನು ಕರಿತೇನೆ. ನಮ್ಮ ಕ್ಷೇತ್ರದಲ್ಲಿ ನಮ್ಮ ಮೇಳದ ಯಕ್ಷಗಾನ ಆಗುವಾಗ ನಿಮಗೆ ಅದರಲ್ಲಿ ವೇಷವನ್ನು ಕೊಟ್ಟು ನೀವು ನಮ್ಮ ಕ್ಷೇತ್ರದಲ್ಲಿ ಯಕ್ಷಗಾನ ಸೇವೆಯನ್ನು ಮಾಡೋದ್ರ ಮೂಲಕ ನಿಮ್ಮನ್ನು ಗುರುತಿಸುವಂಥ ಕೆಲಸ ಸಮಾಜಕ್ಕೆ ಹತ್ತಿರ ಆಗುವಂಥ ಸ್ಥಿತಿಯನ್ನು ನಾವು ಮುಂದಿನ ದಿವಸದಲ್ಲಿ ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅಂತ ಹೇಳ್ತಾ, ನಾವು ಮಾತ್ರ ಅಲ್ಲ, ಎಲ್ಲ ಕಲಾವಿದರನ್ನು ಪ್ರೀತಿಸುವವರು, ಎಲ್ಲ ಕಲೆಯನ್ನು ಪ್ರೀತಿಸುವವರು. ಆದ್ದರಿಂದ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು